ಇದು ಬಂದು ಕರಿಮೆಣಸು ಗಿಡ ನೋಡಿ. ದೇವರ ಪ್ರಕೃತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದು ಒಂದೊಂದು ಗಿಡದಲ್ಲಿ ಕೂಡ ಆಯುರ್ವೇದಿಕ್ಕು, ಮನುಷ್ಯನಿಗೆ ಆರೋಗ್ಯ, ಆಮೇಲೆ ಅದು ಎಷ್ಟು ಬೆಳೆಯುತ್ತೆ, ಚಂದವಾಗಿರ್ತದೆ. ಒಂದೊಂದು ಗಿಡ ಒಂದೊಂದು ಅಂದವಾಗಿರ್ತದೆ. ಇದು ಒಂದು ಕರಿಮೆಣಸು ಅಂತೇಳಿ ನಾವು ಸಾಂಬಾರಲ್ಲಿ ಹಾಕ್ತೀವಿ ಮತ್ತು ಆರೋಗ್ಯಕರಕ್ಕೆ ತುಂಬಾ ಮತ್ತು ಎಲ್ಲ ಸಾಂಬಾರು, ಬಿರಿಯಾನಿ ಎಲ್ಲದರಲ್ಲಿ ಹಾಕುವಂಥದ್ದಾಗಿದೆ. ಅದು ಬಂದು ನೋಡುವಾಗ ಎಷ್ಟು ಉದ್ದ ಮರ ಇದ್ದರೂ ಕೂಡ ಬೆಳೆದು ಹೋಗ್ತಲೇ ಇರ್ತದೆ. ಕರಿಮೆಣಸು ಬಂದು ಈ ಕಡೆ ತುಂಬ ಫೇಮಸ್, ಮೈಸೂರು ಕಡೆ, ಕೇರಳದಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಕರಿಮೆಣಸು ಎಷ್ಟು ಚೆನ್ನಾಗಿದೆ. ದೇವರು ಸೃಷ್ಟಿ ಮಾಡಿದ್ದು ಮನುಷ್ಯನಿಗೆ ಏನೆಲ್ಲ ಅಗತ್ಯ ಇದೆ ಆದಿಯಲ್ಲೇ ದೇವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ದೇವರ ಪ್ರಕೃತಿ, ದೇವರ ಸೃಷ್ಟಿ ಇಷ್ಟು ಅಂದವಾಗಿದೆ. ಅದಕ್ಕೆ ಯಾವ ಸುನೋ ಇಲ್ಲ, ಶಾಂಪಿಲ್ಲ. ಅದಕ್ಕೆ ಹಾಕುವಂಥದ್ದು ಯಾವುದೇ ರೀತಿಯಾದ ಎಣ್ಣೆ ಇಲ್ಲ, ಕೊಬ್ಬರಿ ಎಣ್ಣೆ ಇಲ್ಲ. ತಾನಾಗಿ ಅದು ಭೂಮಿಯಿಂದಲೇ ಶಕ್ತಿಯನ್ನು ತೆಗೆದುಕೊಂಡು ಅದು ಮಳೆ, ಬಿಸಿಲು ಎಲ್ಲ ವಾತಾವರಣ ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ದೇವರು ಕೂಡ ನಮ್ಮನ್ನು ಸೃಷ್ಟಿ ಮಾಡಿದ ತಾಯಿ ಗರ್ಭದಲ್ಲಿ ಯಾವ ಪೇಸ್ಟ್ ಕೊಟ್ಟಿಲ್ಲ. ಅಂದಚಂದವಾಗಿ ಮೂಳೆಗಳನ್ನು, ಮಾಂಸಧಾರಿಗಳನ್ನು, ನರಗಳನ್ನು, ಕೂದಲು ಹೇಗೆ ಬೆಳಿಬೇಕು, ಹೇಗೆ ಯಾವ ರೀತಿ ಇರಬೇಕೆಂಬುದಾಗಿ ದೇವರು ತಾಯಿ ಗರ್ಭದಲ್ಲಿ ಮನುಷ್ಯನ ಉಂಟು ಮಾಡುವ ದೇವರು ಭೂಮಿಯಿಂದ ಬರುವಂಥ ಒಂದೊಂದು ಕಾಯಿಪಲ್ಯಗಳು ಕೂಡ ಚೆನ್ನಾಗಿ ಬೆಳೆದು ಮನುಷ್ಯನಿಗೆ ಅನುಕೂಲವಾಗಿ ಆರೋಗ್ಯವಾಗಿರುವುದಕ್ಕಾಗಿ ಇದನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರಿಗೆ ಸ್ತೋತ್ರ.